ನಮಸ್ಕಾರ. ಇವತ್ತು ಈ ನ್ಯಾಯಾಧೀಶರ ಬಗ್ಗೆ ಮಾತಾಡೋಣ ಅನಿಸಿದೆ. ನ್ಯಾಯಾಧೀಶರು ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೀರೋ, ನೀವು ದಡ್ಡರು ಅಂತ ತಿಳ್ಕೊಂಡಿದ್ದೀರೋ, ಅದರ ಬಗ್ಗೆ ಮಾತಾಡೋಣ, ಬೆಳಕು ಚೆಲ್ಲೋಣ ಅಂತ ಯೋಚನೆ ಮಾಡಿದ್ದೀನಿ. ಆಯಿತಾ? ಮೊದಲು ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ, ಅಂದರೆ ಚಂದಾರಾಗಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ನಾನು ಲಾಯರಾಗಿ ಸುಮಾರು 41 ವರ್ಷ ಆಯಿತು. ನಾನು ಬಂದ ಕೆಲವು ವರ್ಷಗಳು, ಮೊದಲು ಬಂದಾಗ ಮತ್ತು ಬಂದ ಕೆಲವು ವರ್ಷಗಳು ನ್ಯಾಯಾಧೀಶರೆಲ್ಲ ಬುದ್ಧಿವಂತರು, ಲಾಯರ್ಗಳೆಲ್ಲ ದಡ್ಡರು ಅಂತ ತಿಳಿದಿದ್ದೆ. ಭಾಳ ಸಲ ಈ ತಪ್ಪುಗಳನ್ನ ಮಾಡ್ತೀವಿ ನಾವು. ಈಗ ಭಾಳ ಸಾಮಾನ್ಯ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ನೋಡಿದ್ದೀರ. ಬಂದಾಗ ಏನೂ ಇರಲ್ಲ, ಆದರೂ 4-5-10 ವರ್ಷ ಆದಮೇಲೆ ಅವರು ಸಾಕಷ್ಟು ಜ್ಞಾನವನ್ನು, ತಾವು ಕೆಲಸ ಮಾಡ್ತಕ್ಕಂಥ ಒಂದು ಏನು ವಾತಾವರಣ ಇದೆ ಅಥವಾ ಸಂದರ್ಭ ಇದೆ ಅಥವಾ ಯಾವ ಅವಕಾಶ ಇದೆ, ಅಲ್ಲಿ ತಮ್ಮನ್ನು ತಾವು ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಮತ್ತು ಸಾಕಷ್ಟು ಶಿಕ್ಷಿತರನ್ನಾಗಿ ಮಾಡ್ಕೊಳ್ಳೋದಕ್ಕೆ ತಮ್ಮನ್ನು ತಾವು ತಯಾರಿ ಹೋಮ್ವರ್ಕು ಮಾಡ್ಕೊಳ್ತಾರೆ. ಆ ಥರ ಅವಕಾಶ ಇದ್ದೇ ಇದೆ. ನಾನು ಮತ್ತೆ ವಾಪಸ್ ಬರೋಣ. ನ್ಯಾಯಾಧೀಶರು ಎಲ್ಲರೂ ಬುದ್ಧಿವಂತ ತಿಳ್ಕೊಂಡಿದ್ದೆ. ಹೋಗ್ತಾ ಹೋಗ್ತಾ ನನಗೆ ಗೊತ್ತಾಯಿತು, ವಕೀಲರಲ್ಲಿ ಹೇಗೆ, ಅಡ್ವೊಕೇಟ್ಗಳಲ್ಲಿ ಹೇಗೆ ದಡ್ಡರು ಬುದ್ಧಿವಂತರು ಅಂತಿರ್ತಾರೋ ಅದೇ ರೀತಿ ಜಡ್ಜ್ಗಳಲ್ಲೂ ಬುದ್ಧಿವಂತರು ದಡ್ಡರು ಅಂತಿರ್ತಾರೆ. ಆಯಿತಾ? ನೀವೆಲ್ಲ ಎಲ್ಲ ಜಡ್ಜು ಗೊತ್ತಾಗಲ್ಲ ಸರ್ ಅಂತ ಕೆಲವರು ಕೇಳ್ತಾರೆ. ಜಡ್ಜ್ಮೆಂಟ್ ಆದ ತಕ್ಷಣ ಗೊತ್ತೇ ಆಗಲ್ಲ ಸ್ವಾಮಿ, ಏನು ಮಾಡೋದು ಕೆಲವರಿಗೆ, ಕೆಲವು ಲಾಯರಿಗೆ ಕೆಲವು ಗೊತ್ತಾಗಲ್ವಲ್ಲ, ಹಾಗೆ ಜಡ್ಜ್ಗಳಿಗೂ ಗೊತ್ತಾಗಲ್ಲ. ನಾವು ಎಜುಕೇಟ್ ಮಾಡಬೇಕು ಅವ್ರನ್ನ. ಈಗ ನಾವು ಒಬ್ಬ ಜಡ್ಜು ಬುದ್ಧಿವಂತನೋ ದಡ್ಡನೋ ಅಂಥೇಳಿ ನಾವು ಆರ್ಗ್ಯುಮೆಂಟ್ ಮಾಡ್ತಾರೆ, ಎವಿಡೆನ್ಸ್ ಮಾಡ್ತಾ ಗೊತ್ತಾಗ್ಬಿಡುತ್ತೆ. ನಾವೇನೋ ಒಂದು ಹೇಳಕ್ಕೆ ಹೋದರೆ, ಅದೇ ಮೊನ್ನೆ ಡೆಲ್ಲಿಲಿ ರಿಪೋರ್ಟ್ ಆಯ್ತಲ್ರಿ, ಇಂಥ ಸೈಟೇಷನ್ ಅದನ್ನು ಹೇಳ್ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ. ಹೌದು ಸ್ವಾಮಿ ಅಂತ. ಅದೇ ಇನ್ನೊಂದು ಯಾವುದೋ ಎವಿಡೆನ್ಸಲ್ಲಿ ಹೇಳ್ತಾ ಬಂದರೆ, ಈಗ ಗೊತ್ತಿದೆ ಬಿಡ್ರಿ, ತಲೆ ಕೆಡ್ಸ್ಕೊಳ್ಳೋದು ಬೇಡ, ಅದನ್ನೇ ಪ್ರೂವ್ ಮಾಡೋದು ಬೇಡ, ಮುಂದಕ್ಕೆ ಹೋಗಿ ಅಂತಂದ್ರಲ್ಲ, ಇಟ್ ಈಸ್ ಅಡ್ಮಿಸಬಲ್ ಅಂತಾರೆ. ಸೊ ಇದೆಲ್ಲ ನಾವು ಮಾತು ಕೇಳಿದಾಗ ಬುದ್ಧಿವಂತರು ಅನಿಸುತ್ತೆ. ಗೊತ್ತಾಯ್ತಾ? ಕೆಲವರು ಮಾತೇ ಆಡಲ್ಲ, ಮುಗುಮ್ಮದಿರ್ತಾರೆ. ಅವ್ರು ಬುದ್ಧಿವಂತರು ಅಂತಲೂ ಗೊತ್ತಾಗಲ್ಲ, ದಡ್ಡರು ಅಂತಲೂ ಗೊತ್ತಾಗಲ್ಲ. ಅವರ ತೀರ್ಪಿನಲ್ಲಿ ಗೊತ್ತಾಗತ್ತೆ ನಮಗೆ ಅವ್ರು ಎಷ್ಟು ಮಟ್ಟಿಗೆ ಬುದ್ಧಿವಂತಿಕೆ ಇದೆ ಅಥವಾ ದಡ್ಡರು ಅಂತ. ಆದ್ದರಿಂದ ನೀವು ಎಲ್ಲ ಜಡ್ಜ್ಗಳನ್ನು ಬುದ್ಧಿವಂತರು ಅಂತ ತಿಳ್ಕೊಬೇಕಾಗ್ತಿಲ್ಲ, ಮತ್ತೆಲ್ಲರೂ ದಡ್ಡರು ಅಂತ ತಿಳ್ಕೊಬೇಕಾಗ್ತಿಲ್ಲ. ಈಗ ಅವರು ಲಾಯರಾಗೆ ಬಂದವರು, ಹೌದಾ? ಲಾಯರಾಗಿ ಒಂದು ಈಗೇನು ಬಿಡಿ, ಯಾವ ಪ್ರಾಕ್ಟೀಸ್ ಇಲ್ಲ ಜಡ್ಜ್ ಆಗ್ಬೋದು ಅಂತ ಮಾಡಿದ್ರು. ಈಗ ಒಂದು 3 ವರ್ಷ ಅಂತ, 3 ವರ್ಷ ಅದೇನು ಕಲ್ತಿರ್ತಾರೆ ಒಬ್ಬ ಲಾಯರ್ ಆಗೋರು ಅಂತ ನಂಗೆ ಗೊತ್ತು. ಬೇಡ ಬಿಡಿ, ಆ ವಿಷಯ ಬೇಡ, ಅದು ಬೇರೆ ದಿವಸ ಮಾಡೋಣ, ಈಗ ಬೇಡ. ಆಯಿತಾ? 3-5 ವರ್ಷ ಪ್ರಾಕ್ಟೀಸ್ ಮಾಡಿ ಬಂದಿರ್ತಾರೆ. ಅವ್ರಿಗೇನು ಲಿಮಿಟೆಡ್ ಜ್ಞಾನ ಇರುತ್ತೆ ಅದರ ಆಧಾರದ ಮೇಲೆ ಅವ್ರು ಮಾಡ್ತಾರೆ. ಹಾಗಂತ ಲಾಯರ್ಗಳು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಲಾಯರ್ಗಳು ಆ ಜಡ್ಜ್ಗಳನ್ನೇ ಎಜುಕೇಟ್ ಮಾಡಬೇಕಾಗತ್ತೆ. ಯಾವುದೋ ಒಂದು ಕೇಸ್ನಾಗ ಒಂದು ಇಂಜೆಕ್ಷನ್ ದಾವ ಇರ್ಬೋದು, ಡಿಕ್ಲೇಷನ್ ದಾವ ಇರ್ಬೋದು, ಅವ್ರಿಗೆಲ್ಲ ಗೊತ್ತಿದೆ ಬಿಡಿ, ಏನು ತೊಂದರೆ ಇಲ್ಲ ಅಂತ ನಾವೇನಾರ ಇಫ್ ವಿ ಟೇಕ್ ದಮ್ ಗ್ರಾಂಟೆಡ್ ಅಂದರೆ ಬಿಡಿ ಗೊತ್ತಿದೆ ಅಂತೇಳಿ ಮುಂದಕ್ಕೆ ಹೋದರೆ ನಾವು ತಪ್ಪು ಮಾಡಿಬಿಡ್ತೀವಿ ಅನಿಸುತ್ತೆ. ತೀರ್ಪು ನಮ್ಮ ಎಗ್ರೆಸ್ಟ್ ಆಗಿಬಿಡ್ಬೋದು. ಅವ್ರಿಗೆ ಗೊತ್ತಿದೆಯೋ ಇಲ್ಲೋ, ಅಥವಾ ಜಡ್ಜಿಗೆ ಗೊತ್ತಿಲ್ಲ ಅಂತಲೇ ಕೇಸ್ ನಡೆಸೋದು ಭಾಳ ಉತ್ತಮ. ನನ್ನ ಪ್ರಕಾರ, ನನ್ನ ಅನುಭವದಲ್ಲಿ ಹೇಳೋದಾದ್ರೆ, ಪ್ರತಿಯೊಂದು ಪಾಯಿಂಟನ್ನು ತಾವು ಡಿಸಿಷನ್ ಕೊಟ್ಟು ಪ್ರೂವ್ ಮಾಡ್ತಿರೋ, ಅಥವಾ ಕಾನೂನು ಇದ್ದರೆ ಕಾನೂನು ಹೇಳಿ ಪ್ರೂವ್ ಮಾಡ್ತಿರೋ, ಸಾಕ್ಷಿಗಳು ಹಿಂಗೆ ಹೇಳಿದ್ದಾರೆ ಅಂತ ಹೇಳ್ತಿರೋ, ಪ್ರತಿಯೊಂದನ್ನು ಸಣ್ಣ ಸಣ್ಣ ಪಾಯಿಂಟನ್ನು ಅವರಿಗೆ ಮನದಟ್ಟಾಗುವಂತೆ ಹೇಳಬೇಕಾಗತ್ತೆ. ಇಲ್ಲ ರಿಟರ್ನ್ ಆರ್ಗ್ಯುಮೆಂಟ್ ಕೊಡಬೇಕಾಗತ್ತೆ, ಡಿಸಿಷನ್ ಕಾಪೀಸ್ ಕೊಡಬೇಕಾಗತ್ತೆ. ಇಲ್ಲದೆ ಹೋದರೆ ನೀವು ಒಳ್ಳೆಯ ಒಂದು ತೀರ್ಪನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಮತ್ತು ತೀರ್ಪುಗಳನ್ನು ನೋಡಿದಾಗಲೂ ಕೂಡ ನಮ್ಗೆ ಅನಿಸುತ್ತೆ, ಈಗಿನ 10-15 ವರ್ಷದಲ್ಲಿ ಬಂದಿರತಕ್ಕಂಥ ಜಡ್ಜ್ಗಳು ಅಂಥ ಏನು ಕ್ವಾಲಿಟಿ ಇದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ನಾನು ಯಾರ ಪರವಾಗಿ ಮಾತಾಡ್ತಾ ಇಲ್ಲ, ಒಟ್ಟು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಮಾತಾಡ್ತಾ ಇದ್ದೀನಿ. ಇಟ್ಸ್ ಅ ಫೇರ್ ಕಾಮೆಂಟ್. ಗೊತ್ತಾಯ್ತಾ? ಗೊತ್ತಾಗತ್ತೆ ನಮಗೆ, ಜಡ್ಜ್ಮೆಂಟ್ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಅವ್ರು ಕೊಡ್ತಕ್ಕಂಥ ಕಾರಣ, ತರ್ಕ ಇತ್ಯಾದಿಗಳನ್ನು ನೋಡಿದಾಗ ಇವರು ಈ ಮನುಷ್ಯ ಎಷ್ಟು ಬುದ್ಧಿವಂತ, ಎಷ್ಟು ಜ್ಞಾನ ಇದೆ, ಎಷ್ಟು ಆಳ ಉದ್ದ ಇದೆ ಜ್ಞಾನಕ್ಕೆ ಅಂಥೇಳಿ ಗೊತ್ತಾಗತ್ತೆ. ಅದನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಆದರೆ ಮಾತಾಡೋಕ್ಕಾಗಲ್ಲ. ಕೋರ್ಟಲ್ಲಿ ಏನಾಗುತ್ತೆ, ಗೌರವ ತೋರಿಸ್ದಂಗೆ ಆಗುತ್ತೆ ಅಂತಾರೆ. ಬೇಡ, ಯಾಕೆ ಬೇಕು? ಆದರೆ ಕೋರ್ಟಿನ ಹೊರಗೆ ನಾವು ಕೂತ್ಕೊಂಡು ವಿಮರ್ಶೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾರದ್ದೇ ಬಗ್ಗೆ ಆಗಲಿ ಗೊತ್ತಾಗುತ್ತೆ. ಯಾವುದೇ ಲಾಯರ್ ಇದ್ದರೂ ಕೂಡ ಒಂದು 10-15 ವರ್ಷ ಪ್ರಾಕ್ಟೀಸ್ ಮಾಡಿದರೆ ಆ ಲಾಯರಿಗೆ ಈ ಜಡ್ಜ್ ಏನು ಗೊತ್ತಾಯ್ತಾ, ಎಷ್ಟು ಬುದ್ಧಿವಂತ ಇರೋದು. ಆಮೇಲೆ ಕೆಲವು ಕೇಸ್ಗಳಲ್ಲಿ ಯಾವ ಸಬ್ಜೆಕ್ಟಲ್ಲಿ ಈ ಜಡ್ಜು ಜಾಣ ಇರ್ಬೋದು, ಅಥವಾ ಯಾವ ಸಬ್ಜೆಕ್ಟಲ್ಲಿ ಗೊತ್ತಿಲ್ಲ ಅಂತಲೂ ಗೊತ್ತಾಗ್ಬಿಡುತ್ತೆ. ಪ್ರೊಸೀಜರ್ ಲಾಲ್ ಹೇಗಿದ್ದಾರೆ, CPC ಗೊತ್ತಾ ಇವರಿಗೆಲ್ಲ, ಅಥವಾ ಟ್ರಾನ್ಸ್ಫರ್ ಪ್ರಾಪರ್ಟಿ ಆ್ಯಕ್ಟ್ ಗೊತ್ತಾ, ಮತ್ತು ಕಾಂಟ್ರಾಕ್ಟ್ ಆ್ಯಕ್ಟ್ ಗೊತ್ತಾ, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಗೊತ್ತಾ, ಇತ್ಯಾದಿಗಳು ನಮ್ಗೆ ಗೊತ್ತಾಗ್ಬಿಡುತ್ತೆ ಪ್ರಾಕ್ಟೀಸ್ ಮಾಡಿ. ಆದ್ದರಿಂದ ನಾನು ಹೇಳೋದು ನಿಮಗೆ, ಜಡ್ಜ್ಗಳೆಲ್ಲ ಬುದ್ಧಿವಂತರು ಅಂತ ತಿಳ್ಕೊಬೇಡಿ, ದಡ್ಡರು ಭಾಳ ಜನ ಇದ್ದಾರೆ. ಗೊತ್ತಾಯ್ತಾ? ದಡ್ಡರು ಅಂತ ಹೇಳಿದರೆ, ಆದರೆ ಒಂದು ನಿಮ್ಗೆ ಹೇಳಿದ್ನಲ್ಲ ನಾನು,
ಕೆಲವರು ಭಾಳ ಬೇಗ ರೆಡಿ ಆಗ್ತಾರೆ. ಕೆಲವರಿಗೆ ಈಗ ಒಳ್ಳೊಳ್ಳೆ ಊರುಗಳಿಗೆ ಪೋಸ್ಟಿಂಗ್ ಆದಾಗ ಬುದ್ಧಿವಂತ ಲಾಯರ್ಗಳ ಎದುರಿಗೆ ಅವ್ರು ಕೂತ್ಕೊಂಡು ತೀರ್ಮಾನ ಮಾಡಬೇಕಾದ ಪರಿಸ್ಥಿತಿ ಬಂದಾಗ ಅವ್ರು ಕಲ್ತ್ಕೋಬೇಕಾಗುತ್ತೆ. ಕಲ್ತ್ಕೊಳ್ತಾರೆ, ಭಾಳ ಜನ ಪ್ರಯತ್ನ ಪಡ್ತಾರೆ ಖಂಡಿತ. ತಮಗೆ ಗೊತ್ತೇ. ಈಗ ಯಾರಿಗೆ ಒಂದು ಒಳದನಿ ಇರುತ್ತೆ ಗೊತ್ತಾಯ್ತಾ, ಆತ್ಮದ ಮಾತಿಗೆ ಹೋಗೊಡ್ತಾರೆ ಅಂತಾರಲ್ಲ, ಅವರು ಹೇಳ್ತಾ ಇರುತ್ತೆ ನೀನು ಎಷ್ಟು ದಡ್ಡ, ನೀನು ಎಷ್ಟು ಬುದ್ಧಿವಂತ, ನೀನು ತಿಳ್ಕೊಳ್ಳೋದು ಏನಿದೆ ಅಂತ. ಅದಕ್ಕೆ ಹೋಗೊಟ್ಟು ಅವರನ್ನು ಕಲಿಬೇಕಾಗುತ್ತೆ. ಕಲಿದ ಹೋದರೆ ಹಿಂದುಳಿದು ಬಿಡ್ತಾರೆ ಅವರು ಗೊತ್ತಾಯ್ತಾ. ಹೆಸರುಗಳಲ್ಲ ಇವರು ಇಂಥವ್ರು ಅಂದರೆ ಸಾಮಾನ್ಯ ಬೇರೆ ಊರಲ್ಲಿ ಲಾಯರ್ಗಳು ಅಥವಾ ಜಡ್ಜ್ಗಳು ಅವ್ರ ಕೊಲೀಗ್ಸು ಅವ್ರ ಬ್ಯಾಚ್ಮೇಟ್ಸು ಅವ್ರೆಲ್ಲ ಬುದ್ಧಿವಂತಪ್ಪ ಅವರು ಅಂತ. ಹೈಕೋರ್ಟಲ್ಲೂ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರುತ್ತೆ. ನಾಳೆ ಹೈಕೋರ್ಟಿಗೋ ಡಿಸ್ಟ್ರಿಕ್ಟ್ ರೆಕಮೆಂಡೇಷನ್ ಅಂತ ಬಂದಾಗ ಖಂಡಿತ ಇವ್ರಿಗೊಂದು ಬೆಲೆ ಇರುತ್ತೆ. ಯಾಕಂದರೆ ಆ ಥರ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿರ್ತಾರೆ ಗೊತ್ತಾಯ್ತಾ. ಆದ್ದರಿಂದ ನಾನಿವತ್ತು ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ಜಡ್ಜ್ಗಳನ್ನು ನಾವು ಬುದ್ಧಿವಂತರು ಅಂತ ತಿಳ್ಕೊಬೇಕಾಗ್ತಿಲ್ಲ, ಎಲ್ಲ ತಿಳಿದಿರುತ್ತೆ ಅಂತಲೂ ಇಲ್ಲ. ಈಗ ಹೈಕೋರ್ಟ್ ಲೆವೆಲ್ಲು ನೀವು ನೋಡಿರ್ಬೋದು, ಯಾವುದೋ ಕೇಸ್ ಬಂದಾಗ ವಾಟ್ ಈಸ್ ದ ಲಾ ಅಂತ ಕೇಳ್ತಾರೆ. ಎಲ್ಲ ಅಲ್ಲ ಅವ್ರಿಗೂ ಗೊತ್ತಿಲ್ಲ. ನೀವು ಹೈಕೋರ್ಟಲ್ಲಿ ಕೂತ್ಕೊಳ್ಳಿ, ಒಂದು ಯಾವ್ದಾರ ಕೋರ್ಟ್ ರೂಮಲ್ಲಿ ಒಂದು 2 ದಿನ 3 ದಿನ, ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಮಧ್ಯಾಹ್ನ ಹೊತ್ತು ಯಾವ ಥರ ಗೊತ್ತಾಗುತ್ತೆ ನಿಮಗೆ. ಕ್ವಾಲಿಟಿ ಆಫ್ ಇದು ಆರ್ಗ್ಯುಮೆಂಟ್ಸ್ ಹೇಗೆ ಮಾಡ್ತಾರೆ ಲಾಯರ್ಗಳು, ಬುದ್ಧಿವಂತರು ದಡ್ಡರು, ಮತ್ತು ಜಡ್ಜ್ಗಳು ಹೇಗೆ, ಅವ್ರು ಕೇಳೋ ಪ್ರಶ್ನೆ, ಇವ್ರು ಕೊಡೋ ಉತ್ತರ, ಇವರು ಕೇಸನ್ನು ಮಂಡಿಸುವ ರೀತಿ, ಅದಕ್ಕೆ ಸಪೋರ್ಟಿಂಗಾಗಿ ಕೊಡ್ತಕ್ಕಂಥ ಕಾನೂನಿನ ಒಂದು ಬೆಂಬಲ, ಮತ್ತು ಎರಡನೇದಾಗಿ ಸೈಟೇಷನ್ಗಳು ಇತ್ಯಾದಿಗಳನ್ನು ನೋಡಿದಾಗ ನಮ್ಗೆ ಅನಿಸುತ್ತೆ ಲಾಯರ್ಗಳು ಜಡ್ಜ್ಗಳು ಎಷ್ಟು ಮಟ್ಟಿಗೆ ಬುದ್ಧಿವಂತರು ಅಂತ. ಆದ್ದರಿಂದ ನಾನು ಮತ್ತೆ ಸ್ಕ್ವೇರವನಿಗೆ ಬಂದು ಹೇಳೋದಾದರೆ, ಲಾಯರ್ಗಳೆಲ್ಲ ಬುದ್ಧಿವಂತರು ಅಂತ ಭಾವಿಸ್ಬೇಕಾಗ್ತಿಲ್ಲ. ಅದೇ ರೀತಿ ಜಡ್ಜ್ಗಳು ಎಲ್ಲರೂ ಬುದ್ಧಿವಂತರು ಅಂತ ಭಾವಿಸ್ಬೇಕಾಗ್ತಿಲ್ಲ. ದಡ್ಡರು ಇರ್ತಾರೆ ಅಂತ ಅವ್ರಿಗೆ ನಾವು ತಿಳಿ ಹೇಳಬೇಕಾಗತ್ತೆ. ಅಷ್ಟು ಹೇಳಿದ್ರು ಕೂಡ ನಾನು ಅದಕ್ಕೆ ಯಾರಾದರೂ ಬಂದು ಸರ್ ವಿಷಯನೇ ಅರ್ಥ ಆಗಿಲ್ಲ ಜಡ್ಜಿಗೆ, ತಾವು ವಜಾ ಮಾಡಿಬಿಟ್ರು ಅಂದರೆ, ಅದಕ್ಕೆ ನಾನು ಹೇಳೋದು ತಮಾಷೆಗೆ ನಾನು ಹೇಳೋದು ಏನು ಗೊತ್ತಾ, ಅದಕ್ಕೆ ಅಪ್ಪ ಒಬ್ಬರ ಮೇಲೆ ಒಬ್ಬರನ್ನು ಕೂಡಿಸಿರೋದು ಸುಪ್ರೀಂ ಕೋರ್ಟ್ ತನಕ ಅಂತ ಗೊತ್ತಾಯ್ತಾ. ಒಬ್ಬ ಜಡ್ಜು ತಪ್ಪು ಮಾಡಿ ಒಬ್ಬರು 2 3 ಜನ ತಪ್ಪು ಮಾಡ್ತಕ್ಕಂಥ ಸಂದರ್ಭ ಇರುತ್ತೆ, ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಸುಪ್ರೀಂ ಕೋರ್ಟ್ ತನಕ 3-4 ಜಡ್ಜ್ಗಳನ್ನು ದಾಟಿ ಹೋಗ್ತೀರ ನೀವು. ಇವರೆಲ್ಲರ ಕಣ್ತಪ್ಪಿನಿಂದ ಏನಾರ ಬಿಟ್ಟಿದ್ದರೆ ಆ ಮೇಲ್ಗಡೆ ಹಿಡಿತಾರೆ. ಬೇಕಾದ ಜಡ್ಜ್ಮೆಂಟ್ ನಾನು ನಿಮಗೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಹೈಕೋರ್ಟು ಎಂತೆಂಥ ತಪ್ಪುಗಳು ಮಾಡುತ್ತೆ, ಭಾಳ ಸಣ್ಣ ತಪ್ಪು ಕಾನೂನು ಸಂಬಂಧಪಟ್ಟದ್ದು ಗಮನಿಸೋದಿಲ್ಲ, ಜಡ್ಜ್ಮೆಂಟ್ ಮಾಡಿಬಿಡ್ತಾರೆ. ನಿಮ್ಗೆ ಹೇಳಿದ್ದೀನಿ ನಾನು, ಹೈಕೋರ್ಟಲ್ಲಿ ಇದರದ್ದೆಲ್ಲ ನಿರೀಕ್ಷೆ ಮಾಡಲ್ಲ ನಾವು ಅಂತ. ಡಿಸ್ಟ್ರಿಕ್ಟ್ ಜಡ್ಜಲ್ಲಿ ಆಗುತ್ತಪ್ಪ, ಸುಪ್ರೀಂ ಕೋರ್ಟ್ನವ್ರು ಹಿಡಿತಾರೆ ಅಂತಂದು. ಅಥವಾ ಡಿಸ್ಟ್ರಿಕ್ಟ್ ಜಡ್ಜು ಸಿವಿಲ್ ಜಡ್ಜ್ ಕೋರ್ಟಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನು ಹೈಕೋರ್ಟ್ನವ್ರು ಹಿಡಿಯಲ್ವಾ, ಅದೇ ರೀತಿ. ಆದ್ದರಿಂದ ಇಲ್ಲಿ ಯಾರೂ ಬುದ್ಧಿವಂತರಲ್ಲ, ಯಾರೂ ದಡ್ಡರಲ್ಲ. ಸಂದರ್ಭಕ್ಕೆ ತಕ್ಕಂತೆ ನಾವು ಅವರವ್ರನ್ನ ಅರ್ಥ ಮಾಡ್ಕೋಬೇಕು. ಆದರೆ ಜಡ್ಜ್ಗಳೆಲ್ಲ ಬುದ್ಧಿವಂತರು ಅಂತ ನೀವು ಭಾವಿಸ್ಬಾರ್ದು. ಅವ್ರ ಮುಂದೆ ನೀವೇನು ಪ್ರೂವ್ ಮಾಡಬೇಕು, ಯಾವ್ಯಾವ ಅಂಶಗಳನ್ನು ಪ್ರೂವ್ ಮಾಡಬೇಕು, ಯಾವ ರೀತಿ ಪ್ರೂವ್ ಮಾಡಬೇಕು, ಅದನ್ನು ಪ್ರೂವ್ ಮಾಡಿ ಅದನ್ನು ಅವ್ರ ಗಮನಕ್ಕೆ ತರಬೇಕು. ಈ ಥರ ನಾನು ಹಾಜರುಪಡಿಸೋದ್ರ ಮೂಲಕ ಇದನ್ನು ಪ್ರೂವ್ ಮಾಡಿದ್ದೀನಿ, ಇದನ್ನು ಹೇಳಿಸೋದ್ರ ಮೂಲಕ ಇದನ್ನು ಪ್ರೂವ್ ಮಾಡಿದ್ದೀನಿ ಅಂತೇಳಿ ಅವ್ರಿಗೆ ಮಂದಟ್ಟಾಗುವಂತೆ ಮಾಡಿದರೆ ಒಂದು ಒಳ್ಳೆ ತೀರ್ಪು ತಗೋಬೋದು. ಇಲ್ಲದವ್ರೆ ನಾವು ಸುಮ್ಮನೆ ಏನು ಜಡ್ಜ್ಗಳೇ ಹೆಂಗೆ ಮಾಡಿಬಿಟ್ರೆ ಹೆಂಗೆ ಅಂದರೆ, ಹೌದಪ್ಪ ಅವರು ಮನುಷ್ಯರು, ಅವರೂ ತಪ್ಪು ಮಾಡೋ ಚಾನ್ಸಸ್ ಇದೆ. ಒಬ್ಬರು ಯಾರು ತಪ್ಪು ಮಾಡಲ್ವೇ, ಅದೇ ರೀತಿ. ಅದಕ್ಕೆ ಅವ್ರ ಮೇಲೆ ಒಬ್ಬರನ್ನ ಕೂತಿರ್ತಾರೆ, ಅವ್ರು ಚಿಕ್ಕಪ್ಪ ದೊಡ್ಡಪ್ಪನ ಮೇಲ್ಗಡೆ ಕೂಡಿಸಿದ್ದಾರೆ ಅಂತ ನಾನು ಹೇಳ್ತೀನಿ ಗೊತ್ತಾಯ್ತಾ. ಆದ್ದರಿಂದ ಯಾರೂ ಭಾವಿಸ್ಬೇಕಾದಿಲ್ಲ ಆ ರೀತಿ. ಎಲ್ಲ ಬುದ್ಧಿವಂತರು ಅಂಥೇಳಿ ಎಲ್ಲ ಥರದ ಮಿಶ್ರ ತಳಿಗಳು ಗೊತ್ತಾಯ್ತಾ, ಎಲ್ಲ ಥರದವರು ಇರ್ತಾರೆ. ಅವರ ಜೊತೆಗೆ ನಾವು ಬಾಳಬೇಕು, ಬದುಕಬೇಕು, ನ್ಯಾಯ ತಗೋಬೇಕು ಗೊತ್ತಾಯ್ತಾ. ಒಂದು ಕೋರ್ಟ್ ಇಲ್ದವ್ರು ಮೇಲ್ಗಡೆ ಅಪೀಲು, ಅವ್ರು ಇಲ್ದವ್ರು ಮತ್ತೊಂದು ಅಪೀಲು, ಎಲ್ಲ ಆದಮೇಲೆ ಸಿವಿಲ್ ಅಪೀಲು, ಎಲ್ಲಿ ಸುಪ್ರೀಂ ಕೋರ್ಟಿಗೆ. ಯಾಕೆ ಇದೆಲ್ಲ ಮಾಡಿದ್ದಾರೆ ಒಬ್ಬರ ಮೇಲೆ ಒಬ್ಬರು ಅಂದರೆ, ಕೆಳಗಡೆ ಇರ್ತಕ್ಕಂಥ ಮನುಷ್ಯ ತಪ್ಪು ಮಾಡ್ಬೋದು, ಒಂದು ವೇಳೆ ಮಾಡಿದ್ರೆ ಮೇಲ್ಗಡೆ ಮನುಷ್ಯನ ಗಮನಕ್ಕೆ ಹೋಗುತ್ತೆ. ಆತ ತಪ್ಪು ಮಾಡಲಾರ, ಆತನೂ ತಪ್ಪು ಮಾಡಿದರೆ ಅವ್ರ ಮೇಲೆ ಒಬ್ಬರಿದ್ದಾರೆ. ಇವರೆಲ್ಲರೂ ತಪ್ಪು ಮಾಡಿದ್ರೆ ಗಮನಿಸುವಂಥ ಒಬ್ಬ ಮನುಷ್ಯ ಮತ್ತೆ ಮೇಲಿದ್ದಾನೆ ಅಂಥೇಳಿ ಸುಪ್ರೀಂ ಕೋರ್ಟ್ ಮಾಡಿದ್ದಾರೆ. ಇಷ್ಟು ಈ ಬಗ್ಗೆ ತಮಗೆ ಹೇಳ್ತಾ ಅರಿವು ಮೂಡಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.